ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮತ್ತೆ ರೀಕನೆಕ್ಟ್ ಆಗ್ತೀರಾ ಅಥವಾ ಗುಡ್ ಬೈ ಹೇಳ್ತೀರಾ ಆ ಥರ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ ನೋಡೋಣ. ಇಲ್ಲಿ 6 ಆಫ್ ಪೆಂಟಿಕಲ್ಸ್, 9 ಆಫ್ ವ್ಯಾಂಡ್ಸ್, ಮ್ಯಾಜಿಷಿಯನ್ ಬರ್ತಾ ಇದೆ, ಹಾಗೆ 10 ಆಫ್ ಪೆಂಟಿಕಲ್ಸ್, ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ, ಹಾಗೆ ಕ್ವೀನ್ ಆಫ್ ಸಾರ್ಡ್ಸ್, ಇಲ್ಲೊಂದು ಹ್ಯಾಂಗ್ಮನ್ ಇದೆ. ನಿಮ್ಮ ಕನೆಕ್ಷನ್ ಲೋ ಎನರ್ಜಿನಲ್ಲಿ ನಡೀತಾ ಇದೆ ಅನ್ನಿಸ್ತಾ ಇದೆ. ಇಲ್ಲೊಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಹಾಗೆ ಅಟ್ರಾಕ್ಷನ್ ಇದೆ. ನೀವು ಅವ್ರನ್ನ ತುಂಬ ಹಚ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನೋ ಡಿಸಿಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ನಿಮ್ಮ ಭಾವನೆಗಳ ಪ್ರಕಾರ ಅವ್ರ ಜೊತೆ ಜೀವನ ಪೂರ್ತಿ ಇರಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ. ಮುಂದೆ ನೀವು ಅವ್ರ ಜೊತೆ ಫ್ಯೂಚರ್ ಲೈಫ್ ಲೀಡ್ ಮಾಡಬೇಕು, ಜೀವನ ಪೂರ್ತಿ ಅವ್ರ ಜೊತೆ ಇರಬೇಕು, ಆ ಒಂದು ಆಸೆ ನಿಮಗಿದೆ. ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ, ಆದರೆ ಆ ವ್ಯಕ್ತಿ ನಿಮ್ಮನ್ನು ಕಾಯಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕಮಿಟ್ಮೆಂಟ್ ಇಶ್ಯೂಸ್ ಕಾಣ್ತಾ ಇದೆ, ಅಟ್ರಾಕ್ಷನ್ ಇದೆ. ಇಬ್ರಿಗೂ ಒಳ್ಳೆ ಫ್ರೆಂಡ್ಶಿಪ್ ಇದ್ರೂ ಅವರು ಏನೂ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ಅವ್ರಿಗೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರಿಗೂ ನಿಮ್ಮ ಮೇಲೆ ಇಷ್ಟ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಇಲ್ಲಿ ಏನು ಬರುತ್ತೆ ನೋಡೋಣ. ಇಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಇಲ್ಲೊಂದು ಅಟ್ರಾಕ್ಷನ್ ಇದೆ. ಇಬ್ಬರ ಇಂಟೆನ್ಷನ್ನು ಪ್ಯೂರ್ ಆಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವ್ರಿಗೆ ನಿಮ್ಮ ಮೇಲೆ ಇಂಟೆನ್ಸ್ ಅಟ್ರಾಕ್ಷನ್ ಇದೆ. ಫ್ಯೂಚರ್ ಕ್ಲಾರಿಟಿ ಇಲ್ಲ ಅನ್ನಿಸ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಅವರ ಇನ್ಸ್ಪಿರೇಷನ್ ನೀವಾಗಿದ್ದೀರಾ. ನಿಮ್ಮ ಮೇಲೆ ಫಿಸಿಕಲ್ ಅಟ್ರಾಕ್ಷನ್ ಇದೆ. ಈ ರಿಲೇಷನ್ಶಿಪ್ನಲ್ಲಿ ಮುಂದುವರಿತೀನಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇದೆ ಅವ್ರಿಗೆ. ಅಂಥ ಸೀರಿಯಸ್ನೆಸ್ ಕಾಣ್ತಾ ಇಲ್ಲ, ಆದರೆ ಇವರು ಪ್ರೆಸೆಂಟ್ ಪ್ಲ್ಯಾನ್ಸ್ ಮೇಲೆ ಫೋಕಸ್ ಆಗಿದ್ದಾರೆ. ಮುಂದೆ ನೋಡೋಣ ಏನಾಗುತ್ತೆ ಅನ್ನೋ ಭಾವನೆ ಕಾಣ್ತಾ ಇದೆ. ಏನೋ ಅವ್ರ ಪರಿಸ್ಥಿತಿಗಳು ಸರಿಯಾಗಿಲ್ದಿರಬಹುದು. ನೀವು ಸೀರಿಯಸ್ ಆಗಿ ಈ ರಿಲೇಷನ್ಶಿಪ್ ಬಗ್ಗೆ ಯೋಚಿಸಿದ್ರೆ ಅವರು ಕ್ಯಾಶುಯಲ್ ಆಗಿ ತಗೊಂಡಿದ್ದಾರೆ. ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಹೆಚ್ಚು ತೋರಿಸ್ತಾ ಇದೆ. ನೀವು ಈ ವ್ಯಕ್ತಿನಲ್ಲಿ ಡೀಪ್ ಆಗಿ ಕನೆಕ್ಟ್ ಆಗಿದ್ದೀರಾ. ಅವರಲ್ಲಿ ಆ ಭಾವನೆ ಕಾಣ್ತಾ ಇಲ್ಲ ಅನ್ನಿಸ್ತಾ ಇದೆ. ಅವ್ರಿಗೆ ನಿಮ್ಮ ಬಗ್ಗೆ ಒಳ್ಳೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಆದರೆ ಏನೋ ಟ್ರಸ್ಟ್ ಇಶ್ಯೂಸ್ ಕಾಣ್ತಾ ಇದೆ. ಆದ್ದರಿಂದ ಮುಂದುವರಿಯೋಕ್ಕೆ ಅಥವಾ ಡಿಸಿಷನ್ ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ. ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ನಿಮ್ಗೇನು ಇಷ್ಟ, ಯಾವುದಿಷ್ಟ ಇಲ್ಲ ಅದೆಲ್ಲ ಗೊತ್ತು. ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡೋದು ಇದೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಜೀವನದ ಭವಿಷ್ಯದ ಬಗ್ಗೆ ಸದ್ಯದಲ್ಲಿ ಯೋಚಿಸ್ತಾ ಇಲ್ಲ ಅನ್ನೋದಿದೆ. ನಿಮಗೆ ಫಾರೆವರ್ ರಿಲೇಷನ್ಶಿಪ್ ಬೇಕಿದೆ. ಇಲ್ಲಿ ನೀವು ತುಂಬ ಸೀರಿಯಸ್ ಆಗಿದ್ದೀರಾ. ನಿಮಗೆ ಟೈಮ್ ಪಾಸ್ ಬೇಕಾಗಿಲ್ಲ. ಇದರ ಬಗ್ಗೆ ಇಬ್ಬರಲ್ಲೂ ಸಾಕಷ್ಟು ಚರ್ಚೆಗಳಾಗಿದೆ. ನೀವು ಈ ಸಂಬಂಧ ಮುಂದುವರಿಸಬೇಕು, ಅದಕ್ಕೊಂದು ಅರ್ಥ ಬೇಕು ಅಂದ್ಕೊಂಡ್ರೆ ಅವ್ರ ಕಡೆಯಿಂದ ರೆಸಿಸ್ಟಿಂಗ್ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಆದರೆ ಈ ಕನೆಕ್ಷನ್ ಮೇಲೆ ಕನ್ಫ್ಯೂಷನ್ ಇದೆ. ಮುಂದೆ ಇದು ವರ್ಕೌಟ್ ಆಗುತ್ತಾ? ಯಾಕೆಂದರೆ ಇದು ಅವರ ಒಬ್ಬರ ಡಿಸಿಷನ್ ಅಲ್ಲ. ಮನೆಯಿಂದನೂ ಗ್ರೀನ್ ಸಿಗ್ನಲ್ ಸಿಗಬೇಕು ಅಲ್ವಾ? ನೀವು ಅವ್ರಿಗೋಸ್ಕರ, ಅವರ ಡಿಸಿಷನ್ಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ. ಆದರೂ ಅದ್ರ ಬಗ್ಗೆ ಸೈಲೆಂಟ್ ಆಗಿದ್ದಾರೆ. ಅದ್ರ ಬಗ್ಗೆ ನೀವು ಮಾತಾಡಿದಾಗ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ನೀವು ಪ್ರಾಕ್ಟಿಕಲ್ ಆಗಿದ್ದೀರಾ ಈ ವಿಷಯದಲ್ಲಿ. ಟ್ರಾನ್ಸ್ಪರೆನ್ಸಿ ಬೇಕಿದೆ ನಿಮಗೆ. ಇಲ್ಲಿ ಇಬ್ಬರೂ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಾ ಅಥವಾ ಒಳ್ಳೆ ಕಲೀಗ್ಸ್ ಆಗಿರಬಹುದು. ನಿಮ್ಮನ್ನು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನಿಮಗೆ. ಇಲ್ಲಿ ನಿಮಗೆ ಕ್ಲಾರಿಟಿ ಬೇಕಿದೆ.
ಏನೋ ಡಿಫ್ರೆನ್ಸಸ್ ಇರ್ಬೋದು ಅನ್ನಿಸ್ತಾ ಇದೆ. ಕಲ್ಚರಲ್ ಅಥವಾ ಏಜ್ ಡಿಫ್ರೆನ್ಸ್ ಇರಬಹುದು. ಅದರಿಂದ ಇದು ನಿಧಾನ ಆಗ್ತಾ ಇದೆ. ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ಕನೆಕ್ಷನ್ ಎನರ್ಜಿ ಸಪೋರ್ಟಿವ್ ಆಗಿಲ್ಲ. ಇಬ್ರಿಗೂ ಫೀಲಿಂಗ್ಸ್ ಇದೆ, ಫ್ರೆಂಡ್ಶಿಪ್ ಇದೆ. ಎಷ್ಟೋ ವಿಷಯಗಳನ್ನ ಇಬ್ರು ಡಿಸ್ಕಸ್ ಮಾಡ್ತೀರಾ. ಇಷ್ಟೆಲ್ಲ ಇದ್ರೂ ಈಗೀಗ ಆ ವ್ಯಕ್ತಿ ದೂರ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಮಗೆ ಕ್ಲೋಸ್ನೆಸ್ ಇಲ್ಲ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮ ಕನೆಕ್ಷನ್ನಲ್ಲಿ ಕಮಿಟ್ಮೆಂಟ್ ಇಶ್ಯೂ ಪ್ರಾಮಿನೆಂಟ್ ಆಗಿ ಕಾಣ್ತಾ ಇದೆ. ನಿಮ್ಗಿದು ಹೀಗೆ ಮುಂದುವರಿಯುತ್ತಾ? ಫ್ಯೂಚರ್ ಏನು, ಮುಂದೇನು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ನಿಮಗೆ. ನೀವೊಂದು ಹಾನೆಸ್ಟ್ ಪರ್ಸನ್ ಅನ್ನಿಸ್ತಾ ಇದೆ. ಕ್ಲಿಯರ್ ಆನ್ಸರ್ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ನಿಮ್ಮನ್ನ ವೆಯ್ಟ್ ಮಾಡಿಸ್ತಾ ಇದ್ದಾರೆ, ಏನೂ ಹೇಳ್ದೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನಿಸ್ತಾ ಇದೆ. ಈಗೀಗ ತುಂಬ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ನಿಮಗೆ. ಆ ವ್ಯಕ್ತಿನ ಕಳ್ಕೊತೀನೇನೋ ಅನ್ನೋದೂ ಇದೆ. ಈ ವ್ಯಕ್ತಿ ಎನರ್ಜಿ ನೋಡಿದಾಗ ನಿಮ್ಮ ಮೇಲೆ ರಿಯಲ್ ಫೀಲಿಂಗ್ಸ್ ಇದೆ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್ ಅನ್ನಿಸ್ತಾ ಇದೆ. ಗ್ರ್ಯಾಜುಯಲ್ ಆಗಿ ನಿಮ್ಮ ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ಬರಬಹುದು. ನಾನು ಶುರುನಲ್ಲೇ ಹೇಳಿದೆ, ಇಲ್ಲೊಂದು ಲೋ ಎನರ್ಜಿ ಇದೆ, ಗ್ರೋತ್ ರೇಟ್ ಸ್ಲೋ ಇದೆ. ಆದರೆ ಹಾಗೆ ಅಲ್ಲೊಂದು ಎನ್ಲೈಟನ್ಮೆಂಟು ಇದೆ. ಹಾಗಾಗಿ ವೆಯ್ಟ್ ಮಾಡಿ, ಪಾಸಿಟಿವ್ ಆಗಿರಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.